ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಿರಿಲ್ಸ್ ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್. ಇವತ್ತು ನಮ್ಮ ವಿಡಿಯೋ ಹೌ ಟು ಗೆಟ್ ಎ ಸಿಕ್ಸ್ ಪ್ಯಾಕ್. ಇಂಟರ್ನೆಟ್ಟಲ್ಲಿ ನಮಗೆ ನೋಡ್ಬೋದು, ಹೈಯೆಸ್ಟ್ ಸರ್ಚ್ ಮಾಡಿದೊಂದು ವಿಡಿಯೋ ಅಂದರೆ ಹೌ ಟು ಗೆಟ್ ಎ ಸಿಕ್ಸ್ ಪ್ಯಾಕ್ ಇದ್ರ ಬಗ್ಗೆ. ಸೊ ಈ ವಿಡಿಯೋ ಬಗ್ಗೆ ನಾನು ಇವತ್ತು ನಿಮಗೆ ಹೇಳೋದು. ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಫಿಟ್ನೆಸ್ ಕಂಡು ನಿಮಗೆ ಪ್ರತಿ ವಾರ ನೋಡಲಿಕ್ಕೆ ಸಿಗ್ತದೆ. ಸಿಕ್ಸ್ ಪ್ಯಾಕ್ ಅಂತ ಬರುವಾಗ ನಮಗೆಲ್ಲರಿಗೂ ಗೊತ್ತಿರ್ತದೆ, ಸಿಕ್ಸ್ ಪ್ಯಾಕ್ ಅಚೀವ್ ಮಾಡಲಿಕ್ಕೆ ಅಷ್ಟು ಸುಲಭ ಅಲ್ಲ. ನಾರ್ಮಲಿ ತುಂಬ ಜನ ಜಿಮ್ಮಿಗೆ ಬರ್ತಾರೆ, ಡೈಲಿ ಆ್ಯಪ್ಸ್ ವರ್ಕೌಟ್ ಮಾಡ್ತಾರೆ, ಬಟ್ ಅವ್ರಿಗೆ ಸಿಕ್ಸ್ ಪ್ಯಾಕ್ ಬರೋಲ್ಲ. ಸಿಕ್ಸ್ ಪ್ಯಾಕ್ ಬರಬೇಕಾದ್ರೆ ನಾವು ಫಸ್ಟ್ ಆಫ್ ಆಲ್ ನಮ್ಮ ಬಾಡಿ ಪರ್ಸೆಂಟೇಜ್ 12 to 15ಗೆ ತರಿಸಬೇಕು. ಈಗ ಕೆಲವರು ಇರ್ತಾರೆ, ತುಂಬ ಜನ ಈಗ 20 ಮೇಲೆ ಫ್ಯಾಟ್ ಪರ್ಸೆಂಟೇಜ್ ಇರ್ಬೋದು, ಇಲ್ಲಾಂದರೆ 90 kg ಇರೋರು ಈಗ 40 ಮೇಲೆ ಅಥವಾ 45 ಮೇಲೆ ಫ್ಯಾಟ್ ಪರ್ಸೆಂಟೇಜ್ ಇದ್ದವರು ಸಹ ಬಂದು ಆ್ಯಪ್ಸ್ ವರ್ಕೌಟ್ ಮಾಡಿ ಸಿಕ್ಸ್ ಪ್ಯಾಕಿಗೆ ಅಂತ ಟ್ರೈ ಮಾಡ್ತಾರೆ. ವರ್ಕೌಟ್ ಆ್ಯಕ್ಚುಲಿ ನಮಗೆ ಒಂದು 10% ಮಾತ್ರ ಯೂಸ್ ಆಗೋದು. 90% ನಮಗೆ ಇದರ ಬೇಕಾಗಿದ್ದು ಡಯಟ್. ಸೊ ಕರೆಕ್ಟ್ ಒಂದು ಕ್ಯಾಲರಿ ಡೆಫಿಸಿಟ್ ಒಂದು ಡಯಟ್ ಮಾಡಿ, ಅದೇ ರೀತಿ ಒಳ್ಳೆ ವರ್ಕೌಟ್ ಮಾಡಿ ನಿಮಗೆ ಸಿಕ್ಸ್ ಪ್ಯಾಕ್ ಅಚೀವ್ ಮಾಡಲಿಕ್ಕೆ ಸಾಧ್ಯ. ಸಿಕ್ಸ್ ಪ್ಯಾಕ್ ಇಲ್ಲ ಸಹ ನಿಮಗೆ ಅಟ್ಲೀಸ್ಟ್ ನಿಮ್ಮ ಆ್ಯಪ್ಸ್ ವಿಸಿಬಲ್ ಆಗಲಿಕ್ಕಾದರೂ ಚಾನ್ಸಸ್ ಉಂಟು. ನೀವೊಬ್ಬರು ಬಿಗಿನರ್, ನೀವು ಫಸ್ಟ್ ಟೈಮ್ ಜಿಮ್ಮಿಗೆ ಬರೋದಾದರೆ ನೀವು ಡೈಲಿ ಆ್ಯಪ್ಸ್ ವರ್ಕೌಟ್ ಮಾಡೋ ಎಂಥ ಅಗತ್ಯ ಇಲ್ಲ. ವಾರಕ್ಕೆ ಒಂದು 2 ಅಥವಾ 3 ಟೈಮ್ ನೀವು ಆ್ಯಪ್ಸ್ ವರ್ಕೌಟ್ ಮಾಡಿ ಸಾಕು. ನಿಮಗೆ ಮೇನ್ ಆ್ಯಪ್ಸ್ ವಿಸಿಬಲ್ ಆಗಲಿಕ್ಕೆ ಮೇನ್ ಬೇಕಾಗಿದ್ದು ಡಯಟ್. ಸೊ ಡಯಟ್ ಮಾತ್ರ ಅಂತಲ್ಲ, ವರ್ಕೌಟ್ ಸಹ ಬೇಕು. ಸೊ ವರ್ಕೌಟ್ ನಮಗೆ ಆ್ಯಕ್ಚುಲಿ 10% ಮಾತ್ರ ಸಾಕು. 90% ನಾವು ಡಯಟ್ ನೋಡಲೇಬೇಕು. ಖಾಲಿ ಡಯಟ್ ಮಾಡಿದ್ರೆ ಸಹ ನಮಗೆ ಸಿಕ್ಸ್ ಪ್ಯಾಕ್ ಅಂತ ಅಚೀವ್ ಆಗಲಿಕ್ಕೆ ಆಗಲ್ಲ. ಸೊ ವರ್ಕೌಟ್ ಸಹ ಮಾಡಬೇಕು, ಅದೇ ರೀತಿ ಡಯಟ್ ಸಹ ಬೇಕು. ವರ್ಕೌಟ್ ಯಾಕೆ ಬೇಕಂದರೆ ನಮ್ಮ ಕೋರ್ ಸ್ವಲ್ಪ ಸ್ಟ್ರೆಂಥನಿಂಗ್ ಆಗಲಿಕ್ಕೆ, ಸೊ ನಮ್ಮ ಆ್ಯಪ್ಸ್ ಮಸಲ್ಸ್ ಅಂದರೆ ಅದು ವಿಸಿಬಲ್ ಆಗಲಿಕ್ಕೆ ಸಹ ನಮಗೆ ವರ್ಕೌಟ್ ಬೇಕು. ಸೊ ಅದು ಎರಡು ಸಹ ಕಂಬೈನ್ ಮಾಡಿ ನಾವು ಮಾಡಬೇಕು, ಇಲ್ಲ ನಮಗೆ ಆ್ಯಪ್ಸ್ ವಿಸಿಬಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ನೋಡ್ಬೋದು, ಈಗ ತುಂಬ ಬಾಡಿ ಬಿಲ್ಡರ್ಸ್ ಇರ್ತಾರೆ, ಇಲ್ಲಾಂದರೆ ಮೆನ್ ಫಿಸಿಕ್ ಯಾರೆಲ್ಲ ಮಾಡ್ತಾರೆ, ಅವ್ರದ್ದೆಲ್ಲ ಸಿಕ್ಸ್ ಪ್ಯಾಕ್ ಆಗಲಿ 8 ಪ್ಯಾಕ್ಸ್ ಆಗಲಿ ತುಂಬ ವಿಸಿಬಲ್ ಆಗಿ ನಮಗೆ ಕಾಣ್ತದೆ. ಅದು ಯಾಕೆಂದರೆ ಅವ್ರದ್ದು ಡಯಟ್. ಸೊ ಅವ್ರದ್ದು ಫ್ಯಾಟ್ ಪರ್ಸೆಂಟೇಜ್ ಸಿಂಗಲ್ ಡಿಜಿಟಲ್ಲಿ ಇರ್ತದೆ, 10 ಕೆಳಗಡೆ, ಇಲ್ಲದ 9, 8, 7. ಸೊ ಸಿಂಗಲ್ ಡಿಜಿಟಲ್ಲಿ ಇರ್ತದೆ. ನೀವು ಮಾಡಬೇಕಾಗಿದ್ದು ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ ನೀವು ಫಸ್ಟ್ ನೋಡಿ, ಆನಂತರ ನಿಮ್ಮ ಫ್ಯಾಟ್ ಪರ್ಸೆಂಟ್ ಕಮ್ಮಿ ಮಾಡಿ, ನಿಮಗೆ ಎಷ್ಟಾಗ್ತದೆ ಅಷ್ಟೇ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಮಾಡಲಿಕ್ಕೆ ನೋಡಿ. ಕ್ಯಾಲರಿ ಡೆಫಿಸಿಟ್ ಒಳ್ಳೆ ಡಯಟ್ ಮಾಡಿ, ಆನಂತರ ನಮ್ಮ ಫ್ಯಾಟ್ ಪರ್ಸೆಂಟೇಜ್ 12 to 15ಗೆ ತನ್ನಿ. ಸೊ 12 to 15 ತಂದರೆ ನಮಗೆ ಆ್ಯಪ್ಸ್ ನಮಗೆ ಸ್ವಲ್ಪ ವಿಸಿಬಲ್ ಆಗಲಿಕ್ಕೆ ಆದರೂ ಕಾಣ್ತದೆ. ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಯಾವುದೆಲ್ಲ ಆ್ಯಪ್ಸ್ ವರ್ಕೌಟ್ ಉಂಟು, ಅದು ಯಾವ ರೀತಿ ಮಾಡಬೇಕಂತ ನಾನು ನಿಮಗೆ ಹೇಳಿಕೊಡ್ತೇನೆ. ಸೊ ಇವತ್ತು ನಮ್ಮ ಫಸ್ಟ್ ವೀಡಿಯೋ ನಾರ್ಮಲ್ ಆ್ಯಪ್ಸ್ ಕ್ರಂಚಸ್. ಸೊ ಇದು ಬಿಗಿನರ್ಸ್ ಅವರಿಗೆ ಸಹ ಮಾಡ್ಬೋದು. ನಿಮಗೆ ಜಿಮ್ಮಲ್ಲಿ ಮಿಷಿನರ್ಸ್ ಅಂತ ಇಲ್ಲಾದರೆ ನಿಮಗೆ ಮನೆಯಲ್ಲೇ ಫ್ಲೋರಲ್ಲಿ ಮಾಡುವಂಥ ಎಕ್ಸಸೈಸ್ ನಾರ್ಮಲ್ ಆ್ಯಪ್ ಕ್ರಂಚಸ್. ಸೊ ಇದು ಮಾಡಲಿಕ್ಕೆ ಫ್ಲೋರಲ್ಲಿ ಈಗ ಮಲಗಿ ಇಲ್ಲಿಂದ ಕೋರ್ ಟೈಟ್ ಮಾಡಿ, ಸೊ ನಾವು ಮೇಲೆ ಬರುವಾಗ ಬ್ರೀತ್ ಔಟ್ ಮಾಡಬೇಕು, ಮತ್ತು ಬಾಡಿ ತುಂಬ ಇಷ್ಟು ಎಲ್ಲ ಮೇಲೆ ತರಗಾಗತ್ತಿಲ್ಲ. ಜಸ್ಟ್ ಒಂದು ಹಾಫ್ ಕ್ರಂಚಸ್ ಈ ರೀತಿ ಮಾಡಿ ಸಾಕು. ಸೊ ಇಷ್ಟೇ ನಮ್ಮ ಆ್ಯಕ್ಚುಲಿ ನಾರ್ಮಲ್ ಆ್ಯಪ್ ಕ್ರಂಚಸ್ ಮಾಡೋದು. ನೆಕ್ಸ್ಟ್ ಇನ್ನು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅವರಿಗೆ ಒಂದು ಬಾಕ್ಸ್ ಅಥವಾ ಒಂದು ಬೆಂಚ್ ಇದ್ದರೆ ಬೆಂಚ್ ಮೇಲೆ ಕಾಲಿಟ್ಟು ವಿ ಕ್ರಂಚಸ್ ಮಾಡ್ಬೋದು. ಸೊ ವಿ ಕ್ರಂಚಸ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ. ಇಲ್ಲಿಂದ ಸೊ ನಾ ಮೊದಲ ವೀಡಿಯೋಲ್ಲಿ ಹೇಳೋ ರೀತಿ ಕೋರ್ ಟೈಟ್ ಮಾಡಿ ಮೇಲೆ ಬರುವಾಗ ಬ್ರೀತ್ ಔಟ್ ಮಾಡಿ. ಸೊ ನಮ್ಮ ಅಪ್ಪರ್ ಆ್ಯಪ್ಸಿಗೆ ವಿ ಕ್ರಂಚಸ್ ಅಡ್ವಾನ್ಸ್ ಲೆವೆಲ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ತೇನೆ. ಸೊ ವಿ ಕ್ರಂಚಸ್ ಅಡ್ವಾನ್ಸ್ ಲೆವೆಲಲ್ಲಿ ನಾವೇ ಕಾಲಿಗೆ ಮೇಲೆ ಇಟ್ಟು ಫುಲ್ ಸ್ಟ್ರೆಚ್ ಮಾಡಿ, ಕೋರ್ ಟೈಟ್ ಮಾಡಿ ಮೇಲೆ ಬರುವಾಗ ಬ್ರೀತ್ ಔಟ್ ಈ ರೀತಿ ಮಾಡಬೇಕು. ಸೊ ನೆಕ್ಸ್ಟ್ ವೀಡಿಯೋ ನಮ್ಮದು ಲೋವರ್ ಆ್ಯಪ್ಸ್ ಫೋಕಸ್ ಮಾಡಿ ಮಾಡುವ. ಸೊ ಲೋವರ್ ಆ್ಯಪ್ಸಿಗೆ ಫಸ್ಟ್ ನಮಗೆ ಲೆಗ್ ರೇಸ್ ನಮಗೆ ಮಿಷಿನ್ ಇದ್ದರೆ ಮಿಷಿನಲ್ಲಿ ಮಾಡ್ಬೋದು, ಇಲ್ಲಾಂದರೆ ಫ್ಲೋರಲ್ಲಿ ಮಾಡ್ಬೋದು. ನಾವು ಫಸ್ಟ್ ಫ್ಲೋರಲ್ಲಿ ಹೇಗೆ ಮಾಡೋದಂತ ತೋರಿಸ್ತಾನೆ, ಆ ನಂತರ ಮಿಷಿನಲ್ಲಿ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತಾನೆ. ನಮ್ಮ ಲೋವರ್ ಆ್ಯಪ್ಸಿಗೆ ಲೆಗ್ ರೇಸ್ ಮಾಡುವಾಗ ನಾವು ಫಸ್ಟ್ ಬೇಕಾಗಿದ್ದು, ಬಿಗಿನರ್ಸ್ ಅವರು ಕಾಲು ನೋಡಿ, ನಿಮ್ಮ ನೀಸ್ ತುಂಬ ಈಗ ಲಾಕ್ ಮಾಡಿ ಇಟ್ಕೊಡ್ಬೇಡಿ, ಸ್ವಲ್ಪ ಈ ರೀತಿ ಮಾಡಿ. ಇಲ್ಲಿಂದ ಕೋರ್ ಟೈಟ್ ಮಾಡಿ ಮೇಲೆ ಬರುವಾಗ ಬ್ರೀತ್ ಔಟ್.
ಈ ರೀತಿ ಮಾಡಬೇಕು. ಸೊ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅವರು ಇಲ್ಲಿಂದ ಸೊ ನಿಮ್ಮ ಟೋ ಯಾವತ್ತು ಇಲ್ಲಿ ಈ ಥರ ಬೌನ್ಸ್ ಆಗಿ ಬರಬಾರ್ದು. ಕರೆಕ್ಟ್ ಕಂಟ್ರೋಲ್ ಇಟ್ಟು ಇಲ್ಲಿಂದ ಸೊ ಲೋವರ್ ಆ್ಯಪ್ಸಿಗೆ ಜಿಮ್ಮಲ್ಲಿ ಈ ರೀತಿ ಮಿಷಿನ್ ಇದ್ದವರಿಗೆ ಮಿಷಿನಲ್ಲೇ ಮಾಡ್ಬೋದು. ಸೊ ಮಿಷಿನಲ್ಲಿ ಹೇಗೆ ಮಾಡೋದಂದರೆ ಇಲ್ಲಿಂದ ಸೊ ಬಿಗಿನರ್ಸ್ ಅವರು ಈ ರೀತಿ ನಮ್ಮ ನೀಸ್ ಬೆಂಡ್ ಮಾಡಿ ಲೆಗ್ ರೇಸ್ ಮಾಡ್ಬೋದು. ಸ್ವಲ್ಪ ಅಡ್ವಾನ್ಸ್ ಅವರು ತುಂಬ ಒಳ್ಳೆ ಮಾಡಲಿಕ್ಕೆ ಆದವರಲ್ಲ ಈ ರೀತಿ. ನೆಕ್ಸ್ಟ್ ವರ್ಕೌಟ್ ನಮ್ಮ ಸೈಡ್ ಒಬ್ಲಿಕ್ಸಿಗೆ. ಸೊ ಸೈಡ್ ಒಬ್ಲಿಕ್ಸಿಗೆ ನಾವು ಹೀಲ್ ಟಚಸ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲೇ ನೋಡುವ. ಸೊ ಹೀಲ್ ಟಚಸ್ ಮಾಡುವಾಗ ನಮ್ಮ ಲೆಗ್ ಈ ಲೆವೆಲ್ ಇರಬೇಕು. ತುಂಬ ಇಷ್ಟು ಕಾಲು ಡೌನ್ ಸಹ ಇರಬಾರ್ದು, ತುಂಬ ಮೇಲೆ ಸಹ ಇರಬಾರ್ದು. ಒಂದು ನಮ್ಮ ಹ್ಯಾಂಡ್ ಎಷ್ಟಾಗ್ತದೆ ಅಷ್ಟು ನಿಮಗೆ ಸ್ಟ್ರೆಚ್ ಮಾಡೋಷ್ಟು ಗ್ಯಾಪ್ ಇಟ್ಕೊಂಡು ಇಲ್ಲಿಂದ ಅಪ್ಪರ್ ಬಾಡಿ ಮೂಮೆಂಟಮ್ ಜಾಸ್ತಿ ಮಾಡದೆ 8 ಸೈಡ್ಸ್ ಹೋಗುವಾಗ ಬ್ರೀತ್ ಔಟ್ ಮಾಡಿಕೊಂಡು ಸೈಡ್ ಒಬ್ಲಿಕ್ಸಿಗೆ ಈ ರೀತಿ ಮಾಡಬೇಕು. ಇದೇ ವಿಡಿಯೋ ನಮಗೆ ಲೈಕ್ ಸೈಡ್ ಒಬ್ಲಿಕ್ಸ್ಗೆ ಸ್ವಲ್ಪ ಅಡ್ವಾನ್ಸ್ ಅವರಿಗೆ ನಮಗೆ ಎಲ್ಬೋ ಟು ನೀ ಕ್ರಂಚಸ್ ಮಾಡ್ಬೋದು. ಸೊ ಎಲ್ಬೋ ಟು ನೀ ಕ್ರಂಚಸ್ ಮಾಡುವಾಗ ಇಲ್ಲಿಂದ ಸೊ ಇಲ್ಲಿ ಎಲ್ಬೋ ನೀಗೆ ಟಚ್ ಆಗಲೇಬೇಕಂತ ಏನಿಲ್ಲ, ಮ್ಯಾಕ್ಸಿಮಮ್ ಹತ್ತಿರ ಬಂದರೆ ಸಾಕು. ಮೇಲೆ ಬರುವಾಗ ಬ್ರೀತ್ ಔಟ್ ಮಾಡಿ ಈ ರೀತಿ ಮಾಡಿದ್ರೆ ಸಾಕು. ನೆಕ್ಸ್ಟ್ ವರ್ಕೌಟ್ ನಮ್ಮ ಪ್ಲ್ಯಾಂಕ್. ಸೊ ಪ್ಲ್ಯಾಂಕ್ ನಾವು ಮಾಡೋದು ನಮ್ಮ ಆ್ಯಪ್ಸಿಗೆ ಮಾತ್ರ ಅಲ್ಲ, ನಮ್ಮ ಕೋರ್ ಸ್ಟ್ರೆಂತನಿಗೆ ಮತ್ತು ನಮ್ಮ ಲೋವರ್ ಬ್ಯಾಕಿಗೆ ಇದಕ್ಕೆಲ್ಲ ನಾವು ಪ್ಲ್ಯಾಂಕ್ ಮಾಡ್ತೇವೆ. ಸೊ ಪ್ಲ್ಯಾಂಕ್ ಮಾಡುವಾಗ ಈ ರೀತಿ ಹೆಡ್ ಸ್ಟ್ರೈಟ್ ಮಾಡಿ, ಟೋ ಈ ರೀತಿ, ಕೈ ಸ್ಟ್ರೈಟ್ ಆಗಿರಬೇಕು, ಈ ರೀತಿ ಫೇಸ್ ಆಗಿರಬೇಕು. ಯಾವತ್ತೂ ನಾವು ಈ ಥರ ಬ್ಯಾಕಿಗೆ ಡೌನ್ ಮಾಡಿ ಅಥವಾ ಈ ಥರ ಅಪ್ ಮಾಡಿ ಶೋಲ್ಡರ್ಸ್ ಈ ಥರ ಡೌನ್ ಮಾಡಿ ಈ ರೀತಿ ಇರಲಿಕ್ಕಿಲ್ಲ. ಹೆಡ್ ಸ್ಟ್ರೈಟ್ ಮಾಡಿ, ಶೋಲ್ಡರ್ ಟೈಟ್, ಕಾರ್ ಟೈಟ್ ಮಾಡಿ ಇದೇ ರೀತಿ ಇಟ್ಕೊಳ್ಬೇಕು. ಮತ್ತು ಸ್ವಲ್ಪ ಅಡ್ವಾನ್ಸ್ ಅವರು ಸೈಡ್ ಪ್ಲ್ಯಾಂಕ್ ಮಾಡ್ತಾರೆ. ಸೊ ಸೈಡ್ ಪ್ಲ್ಯಾಂಕ್ ಮಾಡುವಾಗ ಈ ರೀತಿ ಮಾಡ್ಬೋದು. ನಿಮಗೆ ಈ ರೀತಿ ಕಾಲು ಇಡಲಿಕ್ಕೆ ಕಷ್ಟ ಆದರೆ ಒಂದು ಕಾಲು ಹೀಗೆ ಎದುರಿಟ್ಟು ಸಹ ಸೈಡ್ ಪ್ಲ್ಯಾಂಕ್ ಮಾಡ್ಬೋದು ನಿಮಗೆ. ಸೊ ಇದು ನಮ್ಮ ಶೋಲ್ಡರಿಗೆ ಸ್ವಲ್ಪ ಒಳ್ಳೆ ಸ್ಟ್ರೆಂಥನಿಂಗ್ ರೀತಿ ಆಗ್ತದೆ. ಸೊ ಇದರಲ್ಲೇ ತುಂಬ ಜನ ಮಾಡೋ ಮಿಸ್ಟೇಕ್, ಕೆಲವರಿಗೆ ಈ ಥರ ಇಂದ ಸುಸ್ತಾದರೆ ಇದು ಈಗ ಮೇಲೆ ಮಾಡ್ತಾರೆ, ಹೀಗೆ ಕೆಳಗೆ ಮಾಡ್ತಾರೆ. ಸೊ ಈ ರೀತಿ ಮಾಡಲಿಕ್ಕಿಲ್ಲ, ಕರೆಕ್ಟಾಗಿ ಪೋಸ್ಟರ್ ಸ್ಟ್ರೈಟ್ ಮಾಡಿ ಈ ರೀತಿ ನಿಲ್ಲಬೇಕು. ಇದು ಸೈಡ್ ಪ್ಲ್ಯಾಂಕ್. ಸೊ ಇದೇ ನಮ್ಮ ಆ್ಯಪ್ಸ್ ವರ್ಕೌಟ್. ಇದರಲ್ಲಿ ನಾನು ಎಲ್ಲ ಆ್ಯಪ್ಸ್ ವರ್ಕೌಟ್ ಅಂತ ಕವರ್ ಮಾಡಲಿಲ್ಲ. ಸೊ ಬಿಗಿನರ್ಸಲ್ಲಿ ಯಾರಿಗೆಲ್ಲ ಮಾಡ್ಬೋದು, ಈಗ ಜಿಮ್ಮಲ್ಲಿ ಮಿಷಿನರ್ಸ್ ಇಲ್ಲ ಸಹ ನಮಗೆ ಫ್ಲೋರಲ್ಲಿ ಸಹ ಮಾಡ್ಬೋದು. ಸೊ ಅಂಥ ಬೇಸಿಕ್ಸ್ ಕೆಲವು ಆ್ಯಪ್ಸ್ ವರ್ಕೌಟ್ ಮಾತ್ರ ನಾನು ಇದರಲ್ಲಿ ಹೇಳಿದ್ದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.